Hello everyone, welcome to our channel Namma Kannada Jagattu and once again welcome to our current affairs MCQ discussion series. Today we are going to discuss most important current affairs from July 9, 2025 in both Kannada plus English languages, and make sure be with us till the last of the session and make best use of it. Okay, let's start the discussion. So first question taken from national plus international affairs. Question ಏನಂತ ನೋಡೋಣ ನಾವಿಲ್ಲಿ. ವಿಚ್ ಆಫ್ ದ ಫಾಲೋವಿಂಗ್ ಆರ್ ಕರೆಕ್ಟ್ಲಿ ಮ್ಯಾಚ್ಡ್ ಅಂತ ಕೇಳಿದ್ದಾರೆ. ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗಿದೆ ಅಂತ ಕೇಳಿದ್ದಾರೆ. ಈ ಒಂದು ಕ್ವಶನ್ ಮಾಡಲಿಕ್ಕೆ ಕಾರಣ ಏನಂತಂದ್ರೆ ಮೋದಿ ಅವರಿಗೆ ಬ್ರೆಜಿಲ್ ಇಂದ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಸಿಕ್ಕಿದೆ. ಸೊ ಇಲ್ಲಿ 2025 ಈಗಷ್ಟೇ ಅಂದ್ರೆ ಆಫ್ಟರ್ ಏನು ಬ್ರಿಕ್ಸ್ ಸಮಿಟ್ ಇವರಿಗೆ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಕೊಟ್ಟು ಇಲ್ಲಿ ಏನು ಇವ್ರನ್ನ ಗೌರವಿಸ್ತಾರೆ ಬ್ರೆಜಿಲ್ ಅಲ್ಲಿ. ಈ ಒಂದು ಬೇಸಿಸ್ ಇಟ್ಕೊಂಡು ನಾವು ಇಲ್ಲಿ ಈ MCQ ಫಾರ್ಮ್ ಮಾಡಿದ್ವಿ. ಅದೇ ತರ ಈಗ ಪ್ರೀವಿಯಸ್ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಇವನ್ KS ಕೂಡ ಈ ತರ ಕ್ವಶನ್ಸ್ ನ ಕೇಳ್ತಿದ್ದಾರೆ. ಓಕೆ, ಈ ಒಂದು ಬೇಸ್ ಇಟ್ಕೊಂಡು ಈ ತರ MCQ ನಾವು ಇಲ್ಲಿ ಫಾರ್ಮ್ ಮಾಡಿದ್ವಿ. ಸೊ ನಾವು ಆಪ್ಷನ್ಸ್ ನೋಡೋಣ. ಗ್ರ್ಯಾಂಡ್ ಕಾಲರ್ ಆಫ್ ದಿ ನ್ಯಾಷನಲ್ ಆರ್ಡರ್ ಆಫ್ ದಿ ಸದರ್ನ್ ಕ್ರಾಸ್, ಬ್ರೆಜಿಲ್. ನೆಕ್ಸ್ಟ್ ಗ್ರ್ಯಾಂಡ್ ಕಾಲರ್ ಕಮಾಂಡರ್ ಆಫ್ ದಿ ಆರ್ಡರ್ ಆಫ್ ದಿ ಸ್ಟಾರ್ ಅಂಡ್ ಕೀ, ಮಾರಿಷಿಯಸ್. ಗ್ರ್ಯಾಂಡ್ ಕ್ರಾಸ್ ಆಫ್ ದಿ ಆರ್ಡರ್ ಆಫ್ ಏನು ಮೆಕ್ಯಾರಿಯಸ್, ಸೈಪ್ರಸ್. ನೆಕ್ಸ್ಟ್ ಆರ್ಡರ್ ಆಫ್ ದಿ ಮುಬಾರಕ್ ದಿ ಗ್ರೇಟ್ ಏನು ಕುವೈತ್. ಸೊ ಇದು 2024ರಲ್ಲಿ ಕುವೈತ್ ಇಂದ ಸಿಕ್ಕಿದೆ. ಇಲ್ಲಿ ಏನಂತಂದ್ರೆ ಆಲ್ ಆರ್ ಕರೆಕ್ಟ್. ಸೊ ಎಲ್ಲ ಕರೆಕ್ಟ್ ಆಗಿ ಏನು ಮ್ಯಾಚ್ ಮಾಡಲಾಗಿದೆ. ಸೊ ಇದು ಬ್ರೆಜಿಲ್ ಇಂದ ಸಿಕ್ಕಿದೆ 2025 ಇಲ್ಲಿ. ಇದು ಮಾರಿಷಿಯಸ್, ಇದು ಕೂಡ 2025. ಸೈಪ್ರಸ್ ಇದು ಕೂಡ 2025, ಇದು 2024 ಅಲ್ಲಿ. ಇಲ್ಲಿ ಏನಾಗುತ್ತೆ ಅಂತಂದ್ರೆ 2016ರಿಂದ PM ಮೋದಿ ಅವರಿಗೆ ಇಷ್ಟೊಂದು ಅವಾರ್ಡ್ಸ್ ನ ಕೊಟ್ಟು ಏನು ಗೌರವಿಸಲಾಗಿದೆ. ಸೊ ಇಲ್ಲಿ ಏನಾಗಿದೆ 2025ರಲ್ಲಿ ಎಷ್ಟು ಅವಾರ್ಡ್ ಸಿಕ್ಕಿದೆ, ಇವು ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್ಸ್. ಮತ್ತೆ ಇದು ಬಿಟ್ಟು ಏನಂತಂದ್ರೆ ರಷ್ಯಾದು ಇಂಪಾರ್ಟೆಂಟ್, ಯುನೈಟೆಡ್ ಸ್ಟೇಟ್ಸ್ ಇಂಪಾರ್ಟೆಂಟ್, ನೆಕ್ಸ್ಟ್ ಭೂಟಾನ್ ಇಂಪಾರ್ಟೆಂಟ್, ಇದು ಬಿಟ್ರೆ ಫ್ರಾನ್ಸ್ ಇಂಪಾರ್ಟೆಂಟ್. ಸೊ ಇವು ಕೂಡ ಏನು ಇಂಪಾರ್ಟೆಂಟ್ ಫಾರ್ ದ ಏನು ಎಕ್ಸಾಮ್ ಪರ್ಪಸ್. ಯು ನೀಡ್ ಟು ರಿಮೆಂಬರ್. ಓಕೆ, ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. GDP ಮೆಜರ್ಮೆಂಟ್ ಅಂಡ್ ಮ್ಯಾಕ್ರೋ ಎಕನಾಮಿಕ್ ಇಂಡಿಕೇಟರ್ಸ್. GDP ಮಾಪನ ಮತ್ತು ಸ್ಥೂಲ ಆರ್ಥಿಕ ಸೂಚಕಗಳು ಅಂತಿದೆ. ಸೊ ಈ ಒಂದು ಕಾನ್ಸೆಪ್ಟ್ ಇಂದ ಕ್ವಶನ್ ನ ತಗೊಂಡಿರೋದು. ಕ್ವಶನ್ ಏನಂತ ನೋಡೋಣ. ವಾಟ್ ಈಸ್ ದ ಪ್ರೊಜೆಕ್ಟೆಡ್ GDP ಗ್ರೋತ್ ರೇಟ್ ಫಾರ್ ಇಂಡಿಯಾ ಇನ್ 2025-26 ಅಕಾರ್ಡಿಂಗ್ ಟು RBI ಕೇಳಿದ್ದಾರೆ. RBI ಪ್ರಕಾರ 2025-26ರಲ್ಲಿ ಭಾರತದ ಯೋಜಿತ GDP ಬೆಳವಣಿಗೆ ದರ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇಲ್ಲಿ GDP ಬಗ್ಗೆ ಮಾತಾಡ್ತಿದ್ದಾರೆ. ಹಾಗಾದ್ರೆ GDP ಅಂದ್ರೆ ಏನು? GDP ಅಂದ್ರೆ ಟೋಟಲ್ ಪ್ರೊಡಕ್ಷನ್ ಇನ್ ಎ ಇಯರ್, ಒಂದು ವರ್ಷದಲ್ಲಿ, ಒನ್ ಇಯರ್ ಇನ್ಸೈಡ್ ಇಂಡಿಯಾ. ಸೊ ನಾವಿಲ್ಲಿ GDP ಇಂಡಿಯಾದ ಬಗ್ಗೆ ಮಾತಾಡ್ತಿದ್ವಿ. ಸೊ ಇಲ್ಲಿ ಇನ್ಸೈಡ್ ಇಂಡಿಯಾ. ಸೊ ಇಂಡಿಯಾದಲ್ಲಿ ಎಷ್ಟು ಪ್ರೊಡಕ್ಷನ್ ಆಗ್ತಾ ಇದೆ, ಇದೇನು ಜಿಯೋಗ್ರಫಿಕಲ್ ಬಾಂಡ್ ಇದನ್ನಿದೆಯಲ್ಲ, ಇಂಡಿಯಾ ಇದೆಯಲ್ಲ. ಸೊ ಇಂಡಿಯಾ, ಸೊ ಇನ್ಸೈಡ್ ಎಷ್ಟು ಪ್ರೊಡಕ್ಷನ್ ಆಗ್ತಿದೆ ಅದಕ್ಕೆ ಏನಂತ ಕರಿತೀವಿ, ಒಂದು ವರ್ಷದಲ್ಲಿ, ಇನ್ ಎ ಇಯರ್, ಅದಕ್ಕೆ GDP ಅಂತ ಕರಿತೀವಿ. ಸೊ ಇದ್ರ ಗ್ರೋತ್ ರೇಟ್ ಎಷ್ಟಿದೆ ಅಕಾರ್ಡಿಂಗ್ ಟು RBI ಕೇಳಿದ್ದಾರೆ. RBI ಯಾವ ಇಯರ್ಗೆ 2025-26ಗೆ ಎಷ್ಟಿದೆ ಅಂತ ಕೇಳಿದ್ದಾರೆ. ಆನ್ಸರ್ ವಿಲ್ ಬಿ 6.5%. RBI ಎಷ್ಟು ಪ್ರಿಡಿಕ್ಟ್ ಮಾಡಿದೆ? 6.5% ಪ್ರಿಡಿಕ್ಟ್ ಮಾಡಿದೆ. ಓಕೆ, ನೆಕ್ಸ್ಟ್ ಇಲ್ಲಿ ಇಂಪಾರ್ಟೆಂಟ್ ಏನಂತಂದ್ರೆ ವರ್ಲ್ಡ್ ಬ್ಯಾಂಕ್ ಎಷ್ಟು ಪ್ರಿಡಿಕ್ಟ್ ಮಾಡಿದೆ ಅಂತ ಕೇಳ್ಬೋದು. ವರ್ಲ್ಡ್ ಬ್ಯಾಂಕ್. ನೆಕ್ಸ್ಟ್ IMF ಎಷ್ಟು ಪ್ರಿಡಿಕ್ಟ್ ಮಾಡಿದೆ ಅಂತ ಕೇಳ್ಬೋದು. ವರ್ಲ್ಡ್ ಬ್ಯಾಂಕ್ ಎಷ್ಟು ಮಾಡಿದೆ? 6.3% ಮಾಡಿದೆ ಫಾರ್ ದ ಇಯರ್ 2025 ಮತ್ತೆ 26ಗೆ. ನೆಕ್ಸ್ಟ್ IMF ಎಷ್ಟು ಮಾಡಿದೆ? 2025 ಇಯರ್ಗೆ ಇಂಡಿಯಾದ ಎಷ್ಟು ಗ್ರೋತ್ ಇರುತ್ತೆ ಅಂತ ಹೇಳಿದೆ. IMF 6.2% ಇರುತ್ತೆ. ಅದೇ ತರ 2026ಗೆ 6.3% ಇರುತ್ತೆ ಅಂತ ಹೇಳಿದ್ದಾರೆ. ಆಲ್ಮೋಸ್ಟ್ ವರ್ಲ್ಡ್ ಬ್ಯಾಂಕ್ ಮತ್ತು IMF ಸೇಮ್, ಬಟ್ RBI ಸ್ಲೈಟ್ಲಿ ಏನು ಜಾಸ್ತಿ ಪ್ರಿಡಿಕ್ಟ್ ಮಾಡಿದೆ ಇಲ್ಲಿ. ಓಕೆ, ಇಷ್ಟು ಫ್ಯಾಕ್ಟ್ಸು ಗೊತ್ತಿದ್ರೆ ಸಾಕು. ಈ ತರ ಕ್ವಶನ್ ಬಂದ್ರೆ ಡೈರೆಕ್ಟ್ ಆಗಿ ಆನ್ಸರ್ ಮಾಡ್ಬೋದು. ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಫರಕ್ ಏನು? ರಾಷ್ಟ್ರೀಯ ಸರ್ವೇಕ್ಷಣ್. RS ಅಂದ್ರೆ ರಾಷ್ಟ್ರೀಯ ಸರ್ವೇಕ್ಷಣ್ 2024 ಅಲ್ಲಿ ಏನಾಗುತ್ತೆ, ಫರಕ್ ರಾಷ್ಟ್ರೀಯ ಸರ್ವೇಕ್ಷಣ್ ಸ್ಕೂಲ್ ಎಜುಕೇಶನ್ ಪರ್ಫಾರ್ಮೆನ್ಸ್ ಸರ್ವೆ ಮಾಡ್ತಾರೆ. ಈ ಸರ್ವೆ ಪ್ರಕಾರ ಯಾವ ಒಂದು ಸ್ಟೇಟ್ಗಳು ಟಾಪ್ ಅಲ್ಲಿ ಇದಾವೆ ಅಂತ ಕೇಳಿದ್ದಾರೆ. ಏನ್ ಕೇಳಿದ್ದಾರೆ? ಈ ಸಮೀಕ್ಷೆಯಲ್ಲಿ ಯಾವ ರಾಜ್ಯಗಳು ಅಗ್ರಸ್ಥಾನದಲ್ಲಿವೆ ಅಂತ ಕೇಳಿದ್ದಾರೆ. ಓಕೆ, ಸೊ ಈ ಒಂದು ಸರ್ವೆ ಪ್ರಕಾರ ಪಂಜಾಬ್, ಕೇರಳ, ಹಿಮಾಚಲ್ ಪ್ರದೇಶ್ ಏನು ಟಾಪ್ ಅಲ್ಲಿ ಇದಾವೆ. ಇಲ್ಲಿ ಏನಾಗುತ್ತೆ, ಫರಕ್ ಅನ್ನೋಂಥ ಇದು ಇನಿಷಿಯೇಟಿವ್
NCERT NCERT ಇದು ಏನಂದ್ರೆ ಇದು ನ್ಯಾಷನಲ್ ಅಸೆಸ್ಮೆಂಟ್ ಪ್ರೋಗ್ರಾಮ್ ಇದು NCERT ಇದು ಪರಕ್ ಅನ್ನೋದು. ಓಕೆ, ಸೊ ಈ ಪರಕ್ ಏನ್ ಮಾಡ್ತಾರೆ ಇವರು, ಈ ತರ ಒಂದು ಗ್ರೇಡ್ 3, ಗ್ರೇಡ್ 6, ಗ್ರೇಡ್ 9 ಇಲ್ಲಿ ಏನ್ ಮಾಡ್ತಾರೆ, ಸರ್ವೆ ಮಾಡಿ ಏನ್ ಮಾಡ್ತಾರೆ, ರಿಪೋರ್ಟ್ ಬಿಡ್ತಾರೆ. ಸೊ ಇದ್ರ ಪ್ರಕಾರ ಇಲ್ಲಿ ಪಂಜಾಬ್, ಹಿಮಾಚಲ್ ಪ್ರದೇಶ್ ಮತ್ತೆ ಕೇರಳ ಗ್ರೇಡ್ 3 ದಲ್ಲಿ, ಗ್ರೇಡ್ 9 ಅಲ್ಲಿ ಪಂಜಾಬ್, ಕೇರಳ, ಚಂಡೀಗಢ ಇವು ಟಾಪ್ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ NCERT ಪ್ರೋಗ್ರಾಮ್ ಪರಕ್ ಅನ್ನೋದು. ಸೊ ಇಷ್ಟು ಗೊತ್ತಿದ್ರೆ ಸಾಕು, ಯಾವ ಸ್ಟೇಟ್ ಟಾಪ್ ಮಾಡಿದಾವೆ ಮತ್ತೆ ಇದು ಪರಕ್ ಅನ್ನೋದು ಪ್ರೋಗ್ರಾಮ್ ಇದೆಯಲ್ಲ, ಇದು ಯಾವ್ದಕ್ಕೆ ಸಂಬಂಧ ಬರುತ್ತೆ ಅಂತ ಕೇಳ್ತಾರೆ. NCERT ಸಂಬಂಧ ಬರುತ್ತೆ. ಮತ್ತೆ ಟಾಪ್ ಮಾಡಿರೋ ಸ್ಟೇಟ್ಸ್ ಯಾವುವು ಅಂತ ಕೇಳಿದ್ದಾರೆ. ಓಕೆ, ನೆಕ್ಸ್ಟ್ ಇಲ್ಲಿ ಕೀ ಹೈಲೈಟ್ಸ್ ಅಂದ್ರೆ ಕೀ ಹೈಲೈಟ್ಸ್ ನೋಡ್ಬೋದು ನಾವು. ಸೊ ಇಲ್ಲಿ ಏನು ಕೀ ಹೈಲೈಟ್ಸ್ ಏನಂತಂದ್ರೆ ಅರ್ಬನ್ ಸ್ಟೂಡೆಂಟ್ಸ್ ಏನು ಪರ್ಫಾರ್ಮ್ಡ್ ವೆಲ್ ಕಂಪೇರ್ ಟು ಏನು ರೂರಲ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ಇದರಲ್ಲಿ SC/ST ಸ್ಟೂಡೆಂಟ್ಸ್ ಏನ್ ಮಾಡಿದರೆ ಇದು ಬ್ಯಾಕ್ವರ್ಡ್ ಹಿಂದೆ ಉಳಿದಿದ್ದಾರೆ ಕಂಪೇರ್ ಟು ಏನು ಬೇರೆ ಸ್ಟೂಡೆಂಟ್ಸ್ಗಳಿಗೆ ಅಂತ. ಓಕೆ, ಇದು ಏನು ಕೀ ಹೈಲೈಟ್ಸ್. ನೆಕ್ಸ್ಟ್ ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ವುಮೆನ್ ಸೆಂಟ್ರಿಕ್ ಟ್ರಾನ್ಸ್ಪೋರ್ಟ್ ಸ್ಕೀಮ್ಸ್ ಅಂತ ಇದೆ. ಮಹಿಳಾ ಕೇಂದ್ರಿತ ಸಾರಿಗೆ ಯೋಜನೆಗಳು. ಶಕ್ತಿ ಸ್ಕೀಮ್ ಕರ್ನಾಟಕದಲ್ಲಿ ಶಕ್ತಿ ಸ್ಕೀಮ್ ಇತ್ತೀಚೆಗೆ ಒಂದು ಮೈಲ್ ಸ್ಟೋನ್ ಮಾಡಲಿದೆ. ಸೊ ಅದರ ಮೇಲೆ ಒಂದು ಏನು ಕ್ವಶನ್ ಕೇಳಿದೀವಿ ನಾವು. ಏನು ವಾಟ್ ಮೈಲ್ ಸ್ಟೋನ್ ಈಸ್ ಕರ್ನಾಟಕಸ್ ಶಕ್ತಿ ಸ್ಕೀಮ್ ಈಸ್ ಅಬೌಟ್ ಟು ರೀಚ್. ಕರ್ನಾಟಕದ ಶಕ್ತಿ ಯೋಜನೆ ಯಾವ ಮೈಲಿಗಲ್ಲು ತಲುಪಲಿದೆ ಅಂತಿದೆ. ಸೊ ಆನ್ಸರ್ ವಿಲ್ ಬಿ 500 crore ಫ್ರೀ ರೈಡ್ಸ್. 500 crore ಫ್ರೀ ರೈಡ್ಸ್. ಏನು ಇದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ, ಸ್ಟಾರ್ಟ್ ಆಗಿದ್ದು 11th ಏನು ಜೂನ್ 2023. ಈ ಎಷ್ಟು ವರ್ಷ, ಇವಾಗ ಸುಮಾರು 14th or 15th ಜುಲೈಗೆ 15 ಜುಲೈ 2025ಗೆ ಎಷ್ಟು ಫ್ರೀ ರೈಡ್ಸ್ ಆಗಲಿದೆ ಅಂತಂದ್ರೆ 500 ಫ್ರೀ ರೈಡ್ಸ್ ಆಗಲಿದೆ. 500 ಫ್ರೀ ರೈಡ್ಸ್ ಆಗಲಿದೆ. ಓಕೆ, ವಿತ್ ಇನ್ ಸ್ಟೇಟ್ ಆಫ್ ಕರ್ನಾಟಕ ಗೌರ್ಮೆಂಟ್ ಅನೌನ್ಸ್ ಮಾಡುತ್ತೆ. ಸೊ ವಿತ್ ಇನ್ ಸ್ಟೇಟ್ ಆಫ್ ಕರ್ನಾಟಕ ಏನು ಇಲ್ಲಿ ಏನು ಫ್ರೀ ಟ್ರಾನ್ಸ್ಪೋರ್ಟ್ ಏನು ಬಸ್ ಟ್ರಾನ್ಸ್ಪೋರ್ಟ್ ಫಾರ್ ವುಮನ್ ಅಂತ, ಅದನ್ನು ಶಕ್ತಿ ಯೋಜನೆ ಅಂತ ಕರೀತಾರೆ. ಏನು ಶಕ್ತಿ ಯೋಜನೆ ಅಂತ ಕರೀತಾರೆ. ಸೊ ಇವಾಗ ಎಷ್ಟು ಇದು ಮೈಲಿಗಲ್ಲು ರೀಚ್ ಆಗಲಿದೆ, 500 ಫ್ರೀ ರೈಡ್ಸ್. 500 crore, ನಾಟ್ 500 crore ಫ್ರೀ ರೈಡ್ಸ್ ಆಗಲಿದೆ ಆಸ್ ಆಫ್ ಏನು 14th to 15th ಜುಲೈ 2 days ಅಲ್ಲಿ ಎಷ್ಟು ಆಗಲಿದೆ, 500 crore. ಓಕೆ, ದಿಸ್ ಇಸ್ ಇಟ್ ಫ್ರಮ್ ದಿಸ್ ಏನು ಸ್ಕೀಮ್. ವಿಲ್ ಮೂವ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ಸೊ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ 500 crore ಫ್ರೀ ಏನು ಬಸ್ ರೈಡ್ಸ್ ಆಗಲಿವೆ. ಓಕೆ, ನೆಕ್ಸ್ಟ್ ಪೆನ್ಷನ್ ರಿಫಾರ್ಮ್ಸ್ ಅಂಡ್ ಸೋಷಿಯಲ್ ಸೆಕ್ಯೂರಿಟಿ. ಏನು ಪಿಂಚಣಿ ಸುಧಾರಣೆಗಳು ಮತ್ತೆ ಸಾಮಾಜಿಕ ಭದ್ರತೆ, ಈ ಒಂದು ಕಾನ್ಸೆಪ್ಟ್ ಮೇಲೆ ಕ್ವಶನ್ ಇದೆ. ವಿಚ್ ವರ್ಸ್ ಪೆನ್ಷನ್ ಸ್ಕೀಮ್ ಈಸ್ ಬೀಯಿಂಗ್ ಅಪೋಸ್ಡ್ ಬೈ ಟ್ರೇಡ್ ಯೂನಿಯನ್ಸ್ ಇನ್ ಫೇವರ್ ಆಫ್ ಏನು OPS ಅಂತಂದ್ರೆ ಏನು ಓಲ್ಡ್ ಪೆನ್ಷನ್ ಸಿಸ್ಟಮ್. ಓಕೆ, ಓಲ್ಡ್ ಪೆನ್ಷನ್ ಸ್ಕೀಮ್ ಅಂತ. ಹಳೆಯ ಪಿಂಚಣಿಗೆ ಪರವಾಗಿ ಕಾರ್ಮಿಕ ಸಂಘಟನೆಗಳು ಯಾವ ಯೋಜನೆಗೆ ವಿರೋಧ ವ್ಯಕ್ತಪಡಿಸುತ್ತಿವೆ ಅಂತಿದೆ. ಸೊ ಇಲ್ಲಿ ಆನ್ಸರ್ ಏನಂತಂದ್ರೆ UPS, ಯೂನಿಫೈಡ್ ಪೇಮೆಂಟ್ ಸಿಸ್ಟಮ್, UPS ಇದನ್ನ ಅಪೋಸ್ ಮಾಡ್ತಿದ್ದಾರೆ. ಸೊ ಇಲ್ಲಿ ಯಾಕೆ ಅಪೋಸ್ ಮಾಡ್ತಿದ್ದಾರೆ ಅಂತ ನಾವು ನೋಡೋಣ. ಇಲ್ಲಿ ನಾನು ಓಲ್ಡ್ ಪೆನ್ಷನ್ ಸಿಸ್ಟಮ್ ಸ್ಕೀಮ್ನ ಮತ್ತೆ ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಪ್ಲಸ್ ಏನು ನ್ಯಾಷನಲ್ ಪೆನ್ಷನ್ ಸಿಸ್ಟಮ್, ಸೊ ಇವು ಮೂರೂ ಕಂಪ್ಯಾರಿಸನ್ ಮಾಡಿ ಕೆಲವೊಂದಿಷ್ಟು ಏನು ನೋಟ್ ಡೌನ್ ಮಾಡ್ಕೊಂಡಿದ್ವಿ. ಇಲ್ಲಿ ಯಾಕೆ ಇದು ಡಿಫ್ರೆನ್ಸ್ ಆಗ್ತಿದೆ ಮತ್ತೆ ಇವರು ಯಾಕೆ ವಿರೋಧ ವ್ಯಕ್ತಪಡಿಸ್ತಿದ್ದಾರೆ ಅಂತಂದ್ರೆ ಇಲ್ಲಿ ನೋಡೋಣ. ಪೆನ್ಷನ್ ಟೈಪ್ ಯಾವ್ದಿದೆ, ಇದು ಗ್ಯಾರಂಟಿಡ್ ಇದೆ, ಇದು ಕಾಂಟ್ರಿಬ್ಯೂಟರಿ ಇದೆ, ಪ್ಲಸ್ ಇದೇನಿದೆ ಮಾರ್ಕೆಟ್ ಬೇಸ್ಡ್ ಇದೆ. ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ಏನಿದೆಯಲ್ಲ ಇದು ಫುಲ್ಲಿ ಏನು ಮಾರ್ಕೆಟ್ ಬೇಸ್ಡ್ ಅಂತಂದ್ರೆ. ಸೊ ನಾವಿಲ್ಲಿ ರಿಸ್ಕ್ ಫ್ಯಾಕ್ಟರ್, ಮಾರ್ಕೆಟ್ ಅಂದ್ರೆ ರಿಸ್ಕ್ ಇರುತ್ತೆ. ಸೊ ರಿಸ್ಕ್ ಫ್ಯಾಕ್ಟರ್ ಅಲ್ಲಿ ನೋಡಿದಾಗ ಮಾರ್ಕೆಟ್ ರಿಸ್ಕ್ ರಿಟರ್ನ್ಸ್ ವೇರಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಇನ್ಫ್ಲೇಷನ್ ಆದ್ರೆ ಏನಾಗುತ್ತೆ, ಈ ಒಂದು NPS ಸಿಸ್ಟಮ್ ಅಲ್ಲಿ ಇಲ್ಲಿ ಇದು ಇನ್ಫ್ಲೇಷನ್ ಅಡ್ಜಸ್ಟೆಡ್ ಇಲ್ಲ. ಸೊ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ, ಸೊ ರಿಟರ್ನ್ ಏನಾಗುತ್ತೆ ಇವಾಗ ಸೊ ಕಡಿಮೆ ಆಗ್ಬೋದು ಬಿಕಾಸ್ ಆಫ್ ಎನಿ ಇನ್ಫ್ಲೇಷನ್ ಅಥವಾ ಮಾರ್ಕೆಟ್ ಫಾಲ್ ಆದಾಗ. ಓಕೆ, ಇನ್ಫ್ಲೇಷನ್ ಅಂದ್ರೆ ಹಣದುಬ್ಬರ ಅಂತ ಕರಿತೀವಿ. ಓಕೆ, ಬಟ್ ಅದು UPS ಅಲ್ಲಿ ಏನ್ ಮಾಡಿದ್ದಾರೆ, ಒಂಥರ ಸ್ಟೇಬಲ್ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು
ರಿಸ್ಕ್ ಇದೆ, ಬಟ್ ರಿಸ್ಕ್ ಕಡಿಮೆ ಇದೆ. ಅಶ್ಯೂರ್ಡ್ ಪೇಔಟ್ ಸಿಕ್ಕೇ ಸಿಗುತ್ತೆ, ಬಟ್ ಸ್ವಲ್ಪ ರಿಸ್ಕ್ ಇದೆ. ಬಟ್ ಇಲ್ಲಿ ರಿಸ್ಕ್ ಇನ್ವಾಲ್ವ್ ಇರಲಿಲ್ಲ ಮೊದಲಿನ ಪೆನ್ಷನ್ ಸಿಸ್ಟಮ್ ಅಲ್ಲಿ. ಇಲ್ಲಿ ಫಿಕ್ಸ್ಡ್ ಪೆನ್ಷನ್ ಅನ್ನೋದು ಸಿಗ್ತಾ ಇತ್ತು. ಬಟ್ ಇಲ್ಲಿ ಗೌರ್ಮೆಂಟ್ ಕಾಂಟ್ರಿಬ್ಯೂಷನ್ ನೋಡ್ಬೇಕು. ಇಲ್ಲಿ ಓಲ್ಡ್ ಪೆನ್ಷನ್ ಸಿಸ್ಟಮ್ ಅಲ್ಲಿ ಫುಲ್ಲಿ ಫಂಡೆಡ್ ಬೈ ಗೌರ್ಮೆಂಟ್ ಇತ್ತು. ಬಟ್ ಇವಾಗ ನೋಡ್ಬೇಕು ನಾವು 18.5% ಬೇಸಿಕ್, ಇಲ್ಲಿ ನೋಡ್ಬೋದು 14% ಬೇಸಿಕ್. ಇಲ್ಲಿ ಏನ್ ಮಾಡ್ತಾರೆ, ಕಾಂಟ್ರಿಬ್ಯೂಟ್ ಎಲ್ಲಿಂದ ತಗೊಳ್ತಾರೆ, ಎಂಪ್ಲಾಯೀಸ್ ಇಂದ ತಗೊಳ್ತಾರೆ. ಅವ್ರ ಪೇಮೆಂಟ್ ಅವರು ಸ್ಯಾಲರಿಯಿಂದ ತಗೊಳ್ತಾರೆ, ಡ್ರಾನ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಫ್ಯಾಮಿಲಿ ಪೆನ್ಷನ್ ನೋಡ್ಬೋದು. ಇಲ್ಲಿ ಮೊದಲು ಫುಲ್ ಇತ್ತು, ಬಟ್ ಇಲ್ಲಿ 60% ಇದಾಗಿದೆ. ಸೊ ಇಲ್ಲಿ ಇನ್ಫ್ಲೇಷನ್ ಆಲ್ರೆಡಿ ಮಾತಾಡಿದ್ವಿ ನಾವು, ಹಣದುಬ್ಬರ ಇನ್ಫ್ಲೇಷನ್ ಪ್ರೊಟೆಕ್ಷನ್ ಏನಿತ್ತು. ಇಲ್ಲಿ ಏನಾಗ್ತಿತ್ತು, ಟ್ವೈಸ್ ಇಯರ್ ಏನು ರಿವೈಸ್ ಮಾಡ್ತಾ ಇದ್ರು. ಇಲ್ಲಿ UPS ಅಲ್ಲಿ ಏನ್ ಮಾಡಿದ್ದಾರೆ, ಇದನ್ನ ಇಂಡೆಕ್ಸ್ ಟು CPI ಇದಕ್ಕೆ ಏನ್ ಮಾಡಿದ್ದಾರೆ, ಲಿಂಕ್ ಮಾಡಿದ್ದಾರೆ. ಬಟ್ ಇಲ್ಲಿ ನಾವು ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ಅಲ್ಲಿ ನೋಡ್ಬೋದು, ನೋ ಆಟೋಮೆಟಿಕ್ ಇನ್ಫ್ಲೇಷನ್ ಅಡ್ಜಸ್ಟ್ಮೆಂಟ್ ಇದೆ ಇಲ್ಲಿ. ಓಕೆ, ಇವಾಗ 2000 ಜುಲೈ 25ರಲ್ಲಿ ಯಾರು NPS ಇದೆ ಅವರು UPS ಗೆ ಮೂವ್ ಆಗ್ಬೋದು. ಓಕೆ, UPS ಗೆ ಈಗ ಮೂವ್ ಆಗ್ಬೋದು. ಸೊ ಇಲ್ಲಿ ಏನಾಗುತ್ತೆ, ಓಲ್ಡ್ ಪೆನ್ಷನ್ ಸಿಸ್ಟಮ್ ನ ತೆಗೆದ್ಬಿಟ್ಟು ಏನ್ ಮಾಡ್ತಾರೆ, NPS ಮಾಡ್ತಾರೆ. ಸೊ ಇದರಲ್ಲಿ ಕೆಲವೊಂದು ಸಿಕ್ಕಾಪಟ್ಟೆ ಡ್ರಾಬ್ಯಾಕ್ಸ್ ಇರೋದ್ರಿಂದ ಇವೆರಡೂ ಒಂಥರ ಸಿಂಥೆಸಿಸ್ ಮಾಡಿ ಅಂತ ಕೂಡಿಸ್ಕೊಂಡು UPS ಮಾಡ್ತಾರೆ, ಯೂನಿಫೈಡ್ ಪೇಮೆಂಟ್ ಸಿಸ್ಟಮ್ ಅಂತೇಳಿ. ಬಟ್ ಇವಾಗ ಈ ಸ್ಕೀಮ್ಗೂ ಕೂಡ ಇಲ್ಲಿ ಏನ್ ಬರ್ತಾ ಇದೆ, ಅಪೋಸಿಷನ್ ವಿರೋಧ ವ್ಯಕ್ತ ಆಗ್ತಾ ಇದೆ. ಓಕೆ, ಸೊ ಇಲ್ಲಿ ನೋಡೋಣ ಮುಂದೆ ಏನಾಗುತ್ತೆ ಅಂತ, ಗೌರ್ಮೆಂಟ್ ಯಾವ ಡಿಸಿಷನ್ ತಗೊಳುತ್ತೆ ಅಂತ ನಾವು ನೋಡೋಣ. ಬಟ್ ನಮ್ಗೆ ಇಲ್ಲಿ ಗೊತ್ತಿರ್ಬೇಕಾಗಿರೋದು ಈ ತರ ಒಂದ್ ಸ್ವಲ್ಪ ಡಿಫ್ರೆನ್ಸ್ ಗೊತ್ತಿರ್ಬೇಕು. ಮತ್ತೆ ಇದು UPS ಅಂದ್ರೆ ಏನು, ಆಕ್ಚುಲಿ ರಫ್ ಐಡಿಯಾ ಇದ್ದೇ ಇರಬೇಕು ಫಾರ್ ಎಕ್ಸಾಮ್ ಪರ್ಪಸ್ಗೆ. ಓಕೆ, that's it from the today's point of view, and thank you one and all. If you like our work, please subscribe to our channel at Namma Kannada Jagattu, and thank you one and all. Okay, bye.